अस्सलामुअलैकुम, मैं अफसर मैसूरी। नाजरीन इकराम, गाड़ियां चलाने वालों के लिए हुकूमत की जानिब से राहत। ट्रैफिक क़वानीन के खिलाफ वर्जी में जुर्माने आज से 19 सितंबर तक 50% की रियायत। रियासती हुकूमत ने एक और मर्तबा गाड़ियों के ओनर्स को खुशखबरी सुनाई है, जिसमें ट्रैफिक क़वानीन की खिलाफ वर्जी के मामलात में जुर्माने की अदायगी पर 50% की रियायत देने का ऐलान किया गया है। हुकूमत ने जुमेरात को एक हुक्मनामा जारी किया, जिसमें कहा गया है कि यह रियायत की सहूलियत 23 अगस्त यानी आज से 19 सितंबर तक रहेगी। बताया गया है कि यह रियायत सिर्फ महकमा पुलिस में ट्रैफिक चालान पर दर्ज मामलात पर लागू होगी। इस सिलसिले में ट्रैफिक पुलिस ने ट्रैफिक क़वानीन के खिलाफ वर्जी करने वाले गाड़ी ओनर्स को 50% रियायत पर जुर्माने की अदायगी का मौका फराहम किया है। ट्रैफिक पुलिस ने गाड़ियों के ओनर्स से गुजारिश की है कि इससे फायदा उठाएं। जुर्माने की अदायगी का तरीका कुछ यूं है कि कर्नाटका स्टेट पुलिस यानी KSP ऐप के जरिए अदा किया जा सकता है और ट्रैफिक पुलिस स्टेशनों में भी गाड़ी के रजिस्टर नंबर के तफसीलात फराहम करके जुर्माना अदा किया जा सकता है और ट्रैफिक मैनेजमेंट सेंटर पर भी अदा किया जा सकता है। तो इस ताल्लुक से हमने ट्रैफिक पुलिस से भी बात की है, तो आइए जानते हैं उनका इस पर क्या कहना है। ಈಗ ಇವತ್ತಿಂದ ನಾವು ಫೈನ್ ತಗೊಳ್ತಾ ಇದ್ದೀವಿ। ಸಾರ್ವಜನಿಕರು ಹೊಂದಿಸ್ತಾ ಇದ್ದಾರೆ। ಇವತ್ತು ಇಲ್ಲಿ ಈ ಕೌಂಟಲ್ಲಿ 1,30,30,000 ಗಂಟೆ ಕಲೆಕ್ಟ್ ಆಗಿದೆ। ಸ್ಟೇಷನ್ಗಳಲ್ಲಿ ಟೋಟಲಿ ಒಂದೊಂದು 10 ಲಕ್ಷ 15 ಲಕ್ಷ ಗಂಟೆ ಕಲೆಕ್ಟ್ ಆಗಿದೆ ಪ್ರತಿದಿನ। ಇಲ್ಲಿ ಈಗ ಪ್ರತಿಯೊಂದು ಸ್ಟೇಷನ್ ಕಳಿಸ್ಬೋದು, ಆಮೇಲೆ ಕೇಸ್ ಪಬ್ಲಿಕ್ ಅಲ್ಲಿ ಕೇಸ್ ಆಗ್ತದೆ ಅಲ್ಲೂ ಕಟ್ಬೋದು, ಈ ತರ ಕೌಂಟರ್ ಇದೆ ಕಳ್ಳು ಕಟ್ಬೋದು, ಸ್ಟೇಷನ್ ಕಟ್ಬೋದು, ಟ್ರಾಫಿಕ್ ಸ್ಟೇಷನ್ ಎಲ್ಲ ಕಟ್ಬೋದು। ಆನ್ಲೈನ್ ಇದೆ, ಆನ್ಲೈನ್ ಕಟ್ಬೋದು, ಆನ್ಲೈನ್ ಗೂಗಲ್ ಪೇ ಮಾಡ್ಬೋದು, ಗೂಗಲ್ ಪೇ ಇದೆ, ಇಲ್ಲೇ ಸ್ಕ್ಯಾನ್ ಮಾಡ್ಬೋದು, ಗೂಗಲ್ ಪೇ KSP ಆಪ್ ಅಂತ ಇದೆ ಅದ್ರಲ್ಲಿ ಮಾಡ್ಬೋದು। 12/9/2025 ಲಾಸ್ಟ್ ಇದೆ, ಅಷ್ಟರಲ್ಲಿ ಎಲ್ಲ ಸಾರ್ವಜನಿಕರು ಕ್ಲಿಯರ್ ಮಾಡ್ಕೋಬಹುದು। ಪರವಾಗಿಲ್ಲ, ಫಸ್ಟ್ ದಿನ ಪರವಾಗಿಲ್ಲ, ಇಲ್ಲಿವರೆಗೆ ಬೆಳಗ್ಗೆಯಿಂದ ಇಲ್ಲಿವರೆಗೆ 1:30 ಗಂಟೆ ಕಟ್ಟಿದ್ದಾರೆ। ಆನ್ಲೈನ್ ಅಲ್ಲಿ 90,000 ಕಟ್ಟಿದ್ದಾರೆ, ಕ್ಯಾಶು ಒಂದು 20-30,000 ಕಟ್ಟಿದ್ದಾರೆ। ಹೆಲ್ಮೆಟ್ ಆಗ ಕಂಪಲ್ಸರಿ ಕಾನೂನು ಪಾಲನೆ ಮಾಡಬೇಕು, ಪ್ರತಿಯೊಬ್ಬರು ಕಾನೂನು ಪಾಲನೆ ಮಾಡಬೇಕು। ಇಲ್ಲಿ ಪೊಲೀಸ್ಗೆ ಎದ್ರುಕೊಂಡು ರೂಲ್ಸ್ ಫಾಲೋ ಮಾಡೋದಲ್ಲ, ಕಂಪಲ್ಸರಿ ಅವ್ರ ರಕ್ಷಣೆಗೋಸ್ಕರ ಪ್ರತಿಯೊಬ್ರು ಹೆಲ್ಮೆಟ್ ಹಾಕೊಂಡು ಇದು ಮಾಡಬೇಕು। ಗಾಡಿ ಓಡಿಸೋ ಸಾಮಾನ್ಯವಾಗಿ ಯುವಕರೇ ಕಾನೂನು ಉಲ್ಲಂಘನೆ ಮಾಡೋದು ಜಾಸ್ತಿ। ಈಗ ಅವ್ರೇನಂತ ಇತ್ತೀಚೆಗೆ ಏನಂದ್ರೆ ಸ್ಟಿಕ್ಕರ್ ಅಂಟಿಸೋದು, ಪೆನ್ಸಿಲ್ ಎಲ್ಲ ಗೀಚ್ ಬಿಡೋದು, ನಂಬರ್ ಕಿತ್ತಾಕೋದು ಇದು ಮಾಡ್ತಾರೆ। ಆಮೇಲೆ ಹೋಗ್ಬೇಕಾದ್ರೆ ನಂಬರ್ ಪ್ಲೇಟ್ ಕಾಲಲ್ಲಿ ಮುಚ್ಕೊಳ್ಳೋದು, ಆಮೇಲೆ ವೀಲಿಂಗ್ ಮಾಡೋದು, ಇವೆಲ್ಲ ಯುವಕರು ಮಾಡ್ತಾರೆ। ಸಾಮಾನ್ಯವಾಗಿ ಆಕ್ಸಿಡೆಂಟ್ ಅಲ್ಲಿ ಯುವಕರೇ ಜಾಸ್ತಿ ತಲೆ ಗೇಟಾಗಿ ಸಾಯೋದು। ಅದರಿಂದ ಯಾವರೇ ಆಗಲಿ ಕಾನೂನು ಪಾಲನೆ ಮಾಡಬೇಕು, ಸಂಚಾರ ನಿಯಮ ಪಾಲನೆ ಮಾಡಿದ್ರೆ ಎಲ್ರಿಗೂ ಆರೋಗ್ಯ, ತಲೆ ರಕ್ಷಣೆ ಮಾಡುವುದು। ಇವತ್ತು ಒಂದು ವರ್ಷಕ್ಕೆ 1000 ಜನ ಹೆಲ್ಮೆಟ್ ಇಲ್ಲದೆ ಸಾಯ್ತಾ ಇದ್ದಾರೆ ಅಲ್ವಾ। ಪೊಲೀಸ್ ಎದ್ರುಕೊಂಡು ಹೆಲ್ಮೆಟ್ ಹಾಕೋದಲ್ಲ, ಅವರ ರಕ್ಷಣೆಗೋಸ್ಕರ ಎದ್ಬೇಕು। ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಅವನ ಹಿಂಭಾಗದಲ್ಲಿ ಅವ್ರ ತಂದೆ ತಾಯಿ ಬಂಧು ಬಳಗ ಎಲ್ಲ ಇರ್ತದೆ, ಆ ಮನೆನೇ ಇದಾಗುತ್ತೆ। ಅದರಿಂದ ಅವನ ರಕ್ಷಣೆಗೋಸ್ಕರ, ಮನೆ ರಕ್ಷಣೆಗೋಸ್ಕರ ಕಾನೂನು ಪಾಲನೆ ಮಾಡಬೇಕಂತ ಆದಷ್ಟು ಬೇಗ ಎಲ್ಲರೂ ಬಂದು ಗಾಡಿ ನಂಬರ್ ತೋರಿಸಿ ಅವ್ರದ್ದು ಏನೇನಿದೆ ಫೈನು ಅದೇ ಈಗ ಹೊಸ 23ರಲ್ಲಿ ಮಾಡಿದ್ರು 50%, 2,000 ಮಾಡಿದ್ರು, ಅಲ್ಲಿಂದ ಇಲ್ಲಿವರೆಗೆ ಮಾಡಿತ್ತಿಲ್ಲ। ಈಗ ಸರ್ಕಾರ 50% ಮಾಡಿದೆ। ಆದಷ್ಟು ಸಾರ್ವಜನಿಕರು ಯಾವ ಉಲ್ಲಂಘನೆ ಆಗಿ ಕಾನೂನು ಉಲ್ಲಂಘನೆ ಪ್ರಕರಣಗಳನ್ನ ಪೂರ್ತಿ ಕಟ್ಕೋಬಹುದು, ಆ ಡೇಟ್ ಒಳಗಡೆ ಕಟ್ಟಿ ಪೂರ್ತಿ ಮಾಡ್ಬೇಕು ಅಂತ ನಮ್ಮ ಅನಿಸಿಕೆ।